ಜೊತೆಗೆ ಕೃಷ್ಣಮೂರ್ತಿ ತಂತ್ರಿಗಳಿದ್ದಾರೆ, ತುಳು ಸಂಸ್ಕೃತಿಯ ಚಿಂತಕರು. ತಂತ್ರಿಗಳೇ ನಮಸ್ತೆ. ನಮಸ್ಕಾರ. ಕ್ಷಮಿಸಿ, ನಾನು ನಿಮ್ಮನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡ್ಮೇಲೆ ಸ್ವಲ್ಪ ಸಮಯ ನಿಮ್ಮನ್ನು ಕಾಯಿಸ್ಬೇಕಾಯ್ತು, ಕ್ಷಮೆ ಇರಲಿ ಅದಕ್ಕೆ ಅಂತ ಕೇಳ್ತಾ ನಾನು ಚರ್ಚೆ ಮುಂದುವರಿಸ್ತೀನಿ. ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾನೆ ಇದ್ದೀರಿ. ಈ ಆಚಾರ ವಿಚಾರಗಳು ಸಿನಿಮಾದಲ್ಲಿ ನೋಡಿದ ಮೇಲೆ ಜನರಿಗೆ ಒಂದು ಸ್ವಲ್ಪ ಗೊತ್ತಾಗಿದೆಯಾ ಹೊರತು ನಿಜವಾಗ್ಲೂ ದೈವದ ಆಚರಣೆ ಏನು, ಈ ವಿಚಾರಗಳು ಏನು, ದೈವದ ನುಡಿ ಏನು, ಇದೆಲ್ಲವೂ ಕೂಡ ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತಿಲ್ಲ. ಅಂದ್ರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಬಿಟ್ಟು ಬೇರೆ ಯಾರಿಗೂ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಸರಿಯಾಗಿ. ಸೊ ಈಗ ನಡೀತಾ ಇರುವಂತಹ ಪರ ವಿರೋಧ ಚರ್ಚೆ ಅಥವಾ ಕಾಂತಾರ ಸಿನಿಮಾದಲ್ಲಿ ದೈವಾರಾಧನೆಗೆ, ದೈವಾರಾಧಕರಿಗೆ ಏನಾದ್ರೂ ಚ್ಯುತಿ ಬರುವಂತ ಕೆಲಸಗಳಾಗಿದೆಯಾ ಅಥವಾ ಆ ರೀತಿ ಚಿತ್ರೀಕರಣ ಮಾಡಿದಾರಾ? ಈಗ ಯಾಕೆ ಇದ್ರ ಬಗ್ಗೆ ಪರ ವಿರೋಧಗಳ ಚರ್ಚೆ ಆಗ್ತಾ ಇದೆ? ಶ್ರೀ ಗುರುಭ್ಯೋ ನಮಃ. ಈಗಾಗಲೇ ಒಂದಷ್ಟು ಅಲ್ಲಿ ಚಿಂತಕರು ತಮ್ಮ ತಮ್ಮ ಅಭಿಪ್ರಾಯವನ್ನು ಈ ವಿಚಾರದಲ್ಲಿ ವ್ಯಕ್ತಪಡಿಸಿದ್ದಾರೆ. ನಾವು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. ದೈವ ಅಂದ್ರೆ ಏನು, ದೈವದ ಸತ್ಯ ಅಂದ್ರೆ ಏನು, ಈ ಎರಡು ವಿಚಾರಗಳನ್ನು ನಾವು ಖಂಡಿತವಾಗಿಯೂ ತಿಳ್ಕೊಳ್ಬೇಕು. ಈಗ ದೈವ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವಂತಹದ್ದು ಪಂಜುರ್ಲಿ ದೈವ, ಜುಮಾದಿ ದೈವ ಅಥವಾ ಕಲ್ಕುಡ ದೈವ, ಆಯಾಯ ಪ್ರದೇಶಕ್ಕೆ ಸರಿಯಾಗಿರತಕ್ಕಂತಹ ದೈವಗಳನ್ನು ಹೆಸರಿನಿಂದ ನಾವು ಅದನ್ನು ಕಾಣಲ್ಪಡ್ತೇವೆ. ಆದರೆ ದೈವ ಸತ್ಯ ಅಂದ್ರೆ ಏನು, ದೈವದ ವಿಚಾರಗಳೇನು, ದೈವಗಳ ಉಗಮ ಹೇಗಾಯಿತು ಅಥವಾ ದೈವದ ಆರಾಧನೆಯನ್ನು ಯಾವ ರೀತಿಯಲ್ಲಿ ನಡೆಸಬೇಕು ಅನ್ನುವಂಥದ್ದು ವಿಚಾರವನ್ನು ನಾವು ಅರಿತುಕೊಂಡಾಗ ಈ ಯಾವ ಗೊಂದಲಗಳು ಕೂಡ ನಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬಹುದು. ಮತ್ತೊಂದು ವಿಚಾರ ಏನು ಕೇಳಿದ್ರೆ, ದೈವಾಧೀನಂ ಜಗತ್ಸರ್ವಂ, ಈ ದೈವ ದೇವರ ಅಧೀನದಲ್ಲಿಯೇ ನಾವೆಲ್ಲ ಇರುವಂತಹದ್ದು. ಹಾಗಾದ್ರೆ ಕರಾವಳಿಯ ಭಾಗದಲ್ಲಿ ದೈವಕ್ಕೆ ಅದರದ್ದೇ ಆದಂತಹ ಒಂದು ಪ್ರಾಶಸ್ತ್ಯಗಳುಂಟು, ಅದರದ್ದೇ ಆದಂತಹ ಒಂದು ಸ್ಥಾನಮಾನಗಳುಂಟು, ಅದರದ್ದೇ ಆದಂತಹ ಒಂದು ರೀತಿ ನಿಯಮಗಳುಂಟು. ಅದನ್ನು ಯಾವಾಗ ನಾವು ಪಾಲನೆಯನ್ನು ಮಾಡ್ತೇವ ಯಾವ ರೀತಿಯ ಗೊಂದಲಗಳು ಕೂಡ ನಡಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಗಿನ ಪ್ರಸ್ತುತ ಕಾಲದಲ್ಲಿ ಏನು ಈ ವೈಭವೀಕರಣ ಅಂತ ಆಗ್ತಾ ಇದೆ, ಅಥವಾ ಅದು ದೇವಸ್ಥಾನದಲ್ಲಿ ಆಗಿರ್ಬೋದು, ದೈವಸ್ಥಾನದಲ್ಲಿ ಆಗಿರ್ಬೋದು, ಅದೇ ಈ ಒಂದು ಗೊಂದಲಕ್ಕೆ ಮೂಲ ಕಾರಣೀಭೂತವಾದಂತಹ ವಿಚಾರ ಆಗಿದೆ ಅನ್ನುವಂತಹದ್ದು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ದೈವದ ವಿಚಾರವನ್ನು ವಿಶ್ವಾದ್ಯಂತ ಒಂದು ಪ್ರಚಾರ ಮಾಡುವುದರಲ್ಲಿ ಯಾವುದೇ ರೀತಿಯಾದಂತಹ ಅದರಲ್ಲಿ ತೊಂದರೆಗಳು ಇಲ್ಲ. ಆದರೆ ದೈವ ಏನು, ದೈವದ ಸತ್ಯಗಳು ಏನು ಅನ್ನುವಂಥದ್ದನ್ನು ಜನಗಳು ತಿಳಿದು ಅದರಂತೆ ನಡೆದ್ರೆ ಅದು ತುಂಬಾ ಉತ್ತಮವಾದಂತಹ ಸಮಾಜದಲ್ಲಿ ಒಂದು ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ನಾನು. ಈಗ ತಂತ್ರಿಗಳೇ, ರಿಷಬ್ ಶೆಟ್ರು 2022ರಲ್ಲೇ ದೈವದ ಅನುಮತಿಯನ್ನ ಪಡ್ಕೊಂಡಿದ್ರು ಕಾಂತಾರ ಚಾಪ್ಟರ್ 1 ಆರಂಭ ಮಾಡ್ಲಿಕ್ಕೂ ಮೊನ್ನ ಅಂತ ಹೇಳಿ ಒಂದು ವಿಚಾರ. ಅದನ್ನ ನಾವು ಎಲ್ಲರೂ ಕೂಡ ನೋಡಿದ್ವಿ. ಅದು ಈಗ ದೈವ ಕೊಟ್ಟಂತ ಎಚ್ಚರಿಕೆನಾ ಅಥವಾ ಅದು ಅನುಮತಿನ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ ಇವಾಗ. ಯಾಕೆಂದ್ರೆ ಈಗ ಹಣ ಮಾಡ್ತಿರೋ, ನನ್ನ ಹೆಸರಲ್ಲಿ ಹಣ ಮಾಡ್ತಾ ಇರೋರನ್ನ ನಾನು ಆಸ್ಪತ್ರೆ ಸೇರೋ ಹಾಗೆ ಮಾಡ್ತೀನಿ ಅಂತ ದೈವ ನುಡಿ ಹೇಳಿದೆ ಅಂತ ಒಂದು ಮಾತು. ಈಗ ನೋಡಿ, ಕರಾವಳಿಯಲ್ಲಿ ಯಾವುದೇ ಒಂದು ವಿಚಾರಗಳನ್ನು ಮಾಡಬೇಕಾದರೂ ಕೂಡ ದೈವ ದೇವರ ಅಪ್ಪಣೆಯನ್ನು ತಗೊಳ್ಳುವಂತಹದ್ದು ಇಲ್ಲಿ ಕರಾವಳಿ ಭಾಗದಲ್ಲಿ ನಡೆದುಕೊಂಡು ಬಂದಂತಹ ಒಂದು ಸಂಪ್ರದಾಯ. ಹಾಗಾಗಿ ರಿಷಬ್ ಶೆಟ್ರಿಗೆ ದೈವ ಅನುಗ್ರಹ ಮಾಡಿದೆ. ಅವರು ತನ್ನ ಕಲಾಕ್ಷೇತ್ರದಲ್ಲಿ ಅವರು ಅದನ್ನು ವಿಶ್ವಾದ್ಯಂತ ದೈವದ ಕಾರಣಿಕ ಏನು ಅನ್ನುವಂಥದ್ದನ್ನು ಅವರು ಜನಗಳಿಗೆ ಮುಟ್ಟಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಸಿನಿಮಾದಲ್ಲಿ ಇರುವಂತೆಯೇ ದೈವಗಳು ಇರ್ತದೆ ಅನ್ನುವಂಥದ್ದನ್ನು ನಾವು ನಂಬಿಕೊಂಡು ನಡೆಯುವಂತಹದ್ದು ಅದು ನಮ್ಮ ವಿವೇಕಕ್ಕೆ ಬಿಟ್ಟಂತಹ ವಿಚಾರ. ಹಾಗಾಗಿ ದೈವದ ವಿಚಾರವನ್ನು ಅರಿಬೇಕು. ದೈವ ಬೇರೆ, ದೈವ ಸತ್ಯಗಳು ಬೇರೆ, ದೈವದ ಆರಾಧನೆ ಯಾವ ರೀತಿಯಲ್ಲಿ ನಡಿಬೇಕು ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥೈಸಿಕೊಂಡಾಗ ಮಾತ್ರ ಇದು ಒಳ್ಳೆ ರೀತಿಯಲ್ಲಿ ನಡಿಲಿಕ್ಕೆ ಸಾಧ್ಯ. ಹಾಗಾಗಿ ಜನಗಳಲ್ಲಿ ಇದರ ಮಾಹಿತಿಯ ಕೊರತೆ ಇರುವುದರಿಂದ ಈ ರೀತಿಯಾದಂತಹ ಒಂದಷ್ಟು ಏನು ಅಪಪ್ರಚಾರಗಳಾಗಿರ್ಬೋದು ಅಥವಾ ದೈವಾರಾಧನೆಯಲ್ಲಿ ವ್ಯತ್ಯಾಸಗಳು ಆಗ್ತಾ ಉಂಟು ಅನ್ನುವಂತಹ ಮಾತುಗಳೆಲ್ಲ ಇದರಿಂದ ಕೇಳಿ ಬರ್ತಾ ಉಂಟು. ಓಕೆ.
ಸರಿ ತಂತ್ರಿಗಳೇ, ನಾನು ನಿಮ್ಮ ಹತ್ರ ಮಾತನಾಡ್ತೀನಿ. ಸುಂದರರಾಜ್ ಸರ್, ನಾನು ಮಾತಾಡ್ತೀನಿ ನಿಮ್ಮ ಜೊತೆಗೆ. ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀಗಳು ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಶ್ರೀಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಐ ಥಿಂಕ್ ರಿಷಬ್ ಶೆಟ್ಟಿ ಅವರು ದೈವದ ಅನುಮತಿಯನ್ನ ಕೇಳುವಂತ ಸಂದರ್ಭದಲ್ಲಿ ಅವತ್ತು ನೀವು ಅಲ್ಲಿ ಉಪಸ್ಥಿತರಿದ್ರಿ ಅಂತ ನಾನು ಭಾವಿಸ್ತೀನಿ. ಹೌದು. ಅಂದಿನ ದಿನ ಏನು ದೈವ ಏನನ್ನ ನುಡಿಯಿತು, ದೈವ ಕೊಟ್ಟಂತ ಅನುಮತಿನ, ಅದು ಎಚ್ಚರಿಕೆನ, ದೈವದ ನುಡಿಗಳು ಏನಾಗಿದ್ವು ಅವತ್ತು ರಿಷಬ್ ಶೆಟ್ಟಿಗೆ? ಗುರುಗಳೇ, ಮೊದಲಿಗೆ ನಾನು ಕೇಳಿಕ್ ಬಯಸ್ತೀನಿ. ದೈವ ಯಾವತ್ತೂ ರಿಷಬ್ ಶೆಟ್ಟಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿಲ್ಲ, ಅವರಿಗೆ ಅನುಗ್ರಹವನ್ನ ಕೊಟ್ಟಿದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಿ, ಆ ಒಳ್ಳೆ ಕೆಲಸಕ್ಕೆ ನನ್ನ ಪೂರ್ಣ ರಕ್ಷಣೆ ಇದೆ ಎನ್ನುವುದನ್ನ ದೈವ ಹೇಳಿದೆ. ಅದು ಬಿಟ್ರೆ ಹಾಗೆ ಮಾಡು, ಹೀಗೆ ಮಾಡು, ಆ ರೀತಿ ಮಾಡು, ಈ ರೀತಿ ಮಾಡು ಎನ್ನುವ ಉವಾಚವನ್ನ ದೈವ ಕೊಟ್ಟಿಲ್ಲ. ಆದ್ರೆ ರಿಷಬ್ ಶೆಟ್ಟಿ ಅವರು ನಮ್ಮ ಧರ್ಮದ ಅನೂಚಾನೂಚಾನವಾಗಿ ಬಂದಂತಹ ದೈವ ನಂಬಿಕೆ ಏನಿದೆ ಅದನ್ನು ಯಾವತ್ತೂ ರಿಷಬ್ ಶೆಟ್ರು ಹಾಳು ಮಾಡಿಲ್ಲ. ಅವರು ಅದನ್ನ ಜಗತ್ತಿಗೆ ಪರಿಚಯಿಸಿದ್ದಾರೆ. ಈಗ ಪರಿಚಯಿಸುವಲ್ಲಿ ಕೆಲವೊಮ್ಮೆ ವ್ಯತ್ಯಾಸಗಳಾಗತ್ತೆ. ಈಗ ಹಿಂದೇನು ಬಹಳ ಚಲನಚಿತ್ರಗಳು ಬಂದಿದ್ದಾವೆ, ಕೇವಲ ಕಾಂತಾರ ಮಾತ್ರ ಬಂದಿರೋದಲ್ಲ. ಈಗ ನಡೆದಿರುವಂತಹ ಘಟನೆಗಳು ಎಲ್ಲವೂ ಕೂಡ 10ಕ್ಕೆ 10 ಸರಿ ಇದೆ ಅಂತ ಒಪ್ಪಿಕೊಳ್ಬೇಕು ಅಂತ ಇಲ್ಲ, 10ರಲ್ಲಿ 8 ಸರಿ ಇದ್ರೆ ಸಾಕು. 2 ವ್ಯತ್ಯಾಸಗಳು ಇದ್ದೇ ಇರತ್ತೆ. ಹಾಗಿರುವುದರಿಂದ ನೆಗೆಟಿವ್ ಎಲ್ಲಿ ಬರುತ್ತೆ ಗೊತ್ತಾ? ಎಲ್ಲಿ ತಪ್ಪುವನ್ನ ಹುಡುಕುವುದು ಅಂತಂದ್ರೆ ಯಶಸ್ಸಿಗೆ ಬಂದಾಗ, ಒಂದು ಕೀರ್ತಿಗೆ ಬಂದಾಗ. ಈಗ ಕಾಂತಾರ ಕೀರ್ತಿಯಲ್ಲಿ ಉಂಟು, ಯಶಸ್ಸಲ್ಲಿ ಉಂಟು, ಚರ್ಚೆ ನಡೀತಾ ಇದೆ. ನಾವು ಹೇಳ್ತಾ ಇರೋದು ಒಳ್ಳೆಯ ಚರ್ಚೆಗಳು ನಡೆಯಲಿ. ಕೆಸರಚಾಟ ಮಾಡಿಕೊಂಡು ಜಾತಿ ನಿಂದನೆ ಅಥವಾ ದೈವದ ಮೇಲೆ ಅಪಮಾನ ಅಥವಾ ನಮ್ಮ ನಂಬಿಕೆಯ ಮೇಲೆ ದ್ರೋಹ ಇದೆಲ್ಲ ಮಾತಾಡುವುದು ಸರಿಯಲ್ಲ ಅಂತ ನಮ್ಮ ಅಂಬೋಣ. ಈಗ ಬಜ್ಪೆಯ ಪೆರಾರದ ಬಲವಂಡಿ ಪಿಲ್ಚಂಡಿ ದೈವಾರಾಧಕರು ಮೊರೆ ಹೋದಾಗ ನನ್ನ ಹೆಸರಲ್ಲಿ ದುಡ್ಡು ಮಾಡ್ತಾ ಇರೋರನ್ನ ನಾನು ಆಸ್ಪತ್ರೆ ಸೇರಿಸ್ತೀನಿ ಅಂತ ಹೇಳಿದಿರೋದು ಒಂದು. ಇನ್ನೊಂದು, ದೈವಸ್ಥಾನಗಳಲ್ಲಿ ಚಿತ್ರೀಕರಣ ನಿಲ್ಲಿಸಿ ಅಂತ ದೈವ ಹೇಳಿದೆ ಅನ್ನೋದೊಂದು. ಅಪಚಾರ ಮಾಡೋರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿರೋದು, ಇದೊಂದು ವಿಷಯ ಈಗ ಚರ್ಚೆಯಲ್ಲಿದೆ ಗುರುಗಳೇ. ಈಗ ನಾವು ದೈವವನ್ನ ನಂಬುವವರು, ನಮ್ಮಲ್ಲೂ ತುಂಬಾ ಕಾರಣಿಕವಾದ ದೈವಗಳು ಇರುವುದರಿಂದ ದೈವ ಏನಾದ್ರೂ ನುಡಿದಿದ್ದಿದ್ರೆ ಅದು ಕೊಡಿಯಾರಿಗೆ ಮಾತ್ರ ಸೀಮಿತ. ಅದನ್ನ ನಾವು ಮಾಧ್ಯಮದಲ್ಲಿ ಚರ್ಚೆ ಮಾಡೋದು, ಅದ್ರ ಬಗ್ಗೆ ವಿವರವಾದ ವಿಶ್ಲೇಷಣೆಯನ್ನ ಮಾಡ್ಲಿಕ್ಕೆ ನಾವು ಹೋಗೋದಿಲ್ಲ. ಅದವರವರ ನಂಬಿಕೆಗೆ ಬಿಟ್ಟದ್ದು. ಈಗ ದೈವ ಏನು ನುಡಿದಿದೆಯೋ ಕೊಡಿಯಾಡಿಯಲ್ಲಿ ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು. ನಾವು ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಅದನ್ನ ವಿಶ್ಲೇಷಣೆ ಮಾಡಿದ್ರೆ ನಾಳೆ ಬೇರೆ ಬೇರೆ ರೀತಿಯಾದಂತಹ ಆರೋಪಗಳು, ಪ್ರತ್ಯಾರೋಪಗಳು, ನಿಂದೆಗಳು, ಅಪನಿಂದೆಗಳು ಇದೆಲ್ಲ ಕೂಡ್ಕೊಂಡು ಬರುತ್ತೆ. ಹಾಗಿರುವುದರಿಂದ ಅದರ ಬಗ್ಗೆ ನಾವು ಚರ್ಚೆ ಮಾಡುವುದು ಬೇಡ. ವಾಹಿನಿಯಲ್ಲೂ ನಾವು ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ನಾವು ಒಂದನ್ನ ಮಾತ್ರ ಇಚ್ಛೆ ಪಡ್ತೇವೆ. ಪ್ರಸ್ತುತ ಕಾಂತಾರ ಜಗದ್ವ್ಯಾಪಕವಾಗಿದೆ. ಜಗತ್ತಿಗೆ ನಮ್ಮ ಸಂಸ್ಕೃತಿಯನ್ನ ಬಹಳ ವಿಸ್ತಾರ ಮಾಡಿ ಕಾಂತಾರ ತೋರಿಸಿದೆ. ಇವಾಗ ಅಲ್ಲಿ ಒಬ್ರು ದೈವದ ವಿಮರ್ಶಕರು ಅಂದ್ರೆ ಅವರು PhD ಅನುಭವಿಸಿದವರು ಅಂತ ಅನ್ನಿಸ್ತದೆ. ಅವರು ಮಾತಾಡುವಾಗ ಹೇಳಿದ್ರು, ಇದಾಗಿದೆ ಅದಾಗಿದೆ ಅಂತ ಹೇಳಿದ್ರು. ನಾವು ನೇರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ, ದೈವಕ್ಕೆ ನಿಂದನೆ ಆಗಲಿ ಅಪಚಾರವಾಗಲಿ ಕಾಂತಾರ ಚಲನಚಿತ್ರದಿಂದ ಏನೇನೂ ಆಗಿಲ್ಲ. ದೈವವನ್ನ ಅವರು ಜಗತ್ತಿಗೆ ತೋರಿಸಿದ್ದಾರೆ. ನಿಮ್ಗೊಂದು ಹೇಳಬೇಕು ಉದಾಹರಣೆ, ನಿನ್ನೆ ಅಲ್ಲ ಮೊನ್ನೆ ಒಬ್ಬ ಉಗಾಂಡದಲ್ಲಿದ್ದಂತಹ ನಮ್ಮ ಉಡುಪಿಯ ಒಬ್ರು ಶೆಟ್ರು ನಮ್ಗೆ ಉಗಾಂಡದಿಂದ ಫೋನ್ ಮಾಡಿ ಹೇಳ್ತಾರೆ, ಕಾಂತಾರ ಚಲನಚಿತ್ರವನ್ನ ನೋಡಿದಂತಹ ಉಗಾಂಡದ ಪ್ರಜೆಗಳೆಲ್ಲ ಒಂಥರ ವಿಸ್ಮಯವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ ಸತ್ಯ ಗುರುಗಳೇ, ಯಾಕೆಂದ್ರೆ ಆ ದೈವದ ಲೀಲೆಗೆ ಮತ್ತೆ ಆ ದೃಶ್ಯಕ್ಕೆ ಇಡೀ ಜಗತ್ತು ಮೂಕ ವಿಸ್ಮಿತರಾಗಿರೋದಂತೂ ಸತ್ಯ. ನಾನು ಅದನ್ನಿಲ್ಲ ಅಂತ ನಾನು ಹೇಳಲಾರೆ ನಾನು. ಹೌದು. ಆದ್ರೆ ಅಲ್ಲಿ ನೋಡಿ ರಿಷಬ್ ಶೆಟ್ರು ನಡ್ಕೊಂಡ ರೀತಿ ನೋಡಿ, ಒಬ್ಬ ದೈವ ಭಕ್ತ, ಒಬ್ಬ ದೇವರ ಉಪಾಸಕ, ಅಂದ್ರೆ ಅವರ ಮನೆಯಲ್ಲೂ ದೈವಗಳಿದ್ದಾವೆ. ಅವರು ನಮ್ಮ ಕರಾವಳಿಯವರು, ಅವರು ಎಂದೂ ಅಪಚಾರ ಮಾಡುವವರಲ್ಲ. ಅವರು ಮತ್ತೆ ಯಾರು ಹೇಳ್ತಾರೆ ಅವರು ಹಣ ಮಾಡ್ಲಿಕ್ಕೆ ಮಾಡಿದ್ದಾರೆ, ಅವರೇನೋ ಕೋಟಿಗಟ್ಲೆ ಬಾಚಿದ್ದಾರೆ, ಇದೆಲ್ಲ ಅಪ್ಪಟ ಸುಳ್ಳು. ಹಣ ಮಾಡ್ಲಿಕ್ಕೆ ಅವ್ರು ಪಿಕ್ಚರ್ ಮಾಡಿರೋದೇ ಅಲ್ಲ, ನಮ್ಮ ಸಂಸ್ಕೃತಿಯನ್ನ ಜಗತ್ತಿಗೆ ವಿಸ್ತರಿಸಬೇಕು. ಚ್ಯುತಿ ಬಂದಿಲ್ಲ ಅಂತಾನೆ ತಾವು ಕೂಡ ಹೇಳ್ತಾ ಇದ್ರಿ ಯಾವಾಗ್ಲಿಂದ. ಖಂಡಿತವಾಗಿ ಹೇಳಬಲ್ಲೆವು ನಾವು. ಏನು ಚ್ಯುತಿ ಆಗಿಲ್ಲ, ಅವರಿಂದ ಏನು ಚ್ಯುತಿ ಆಗಿಲ್ಲ. ನೋಡಿ, ನಿನ್ನೆ ದ್ರೌಪದಿ ಮುರ್ಮು ನಮ್ಮ ರಾಷ್ಟ್ರಪತಿ ಅವರು ಬುಡಕಟ್ಟು ಸಮುದಾಯದ ಒಬ್ರು ತಾಯಿ, ಅವರು ಕಾಂತಾರ ನೋಡ್ಕೊಂಡು ಹೊರಗೆ ಬರ್ತಾರೆ, ಅಮೇಜಿಂಗ್ ಅಂತ ಅಂತಾರೆ. ಈ ಉದ್ಘೋಷ ಬಂದಿದೆಯಲ್ಲ, ಹೆಮ್ಮೆ ಪಡಬೇಕು ನಾವು. ಸ್ವಾಮೀಜಿ